ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ನಂತರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗೆ ಇವತ್ತು ಒಂದು ವಿಶೇಷತೆ ಏನು ಅಂತಂದರೆ, ನಮ್ಮದು ಇವತ್ತು 10th ಇಯರ್ ಆ್ಯನಿವರ್ಸರಿ. ಎಲ್ಲರೂ ನಮಗೆ ಆಶೀರ್ವಾದವನ್ನು ಮಾಡಿ, ಹಾಗೆ ಈ ಟೈಮಲ್ಲಿ ನಾವು ಕೂಡ ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರ ಜೊತೆ ನಾವು ಫೋನಲ್ಲಿ ಮಾತಾಡಿದ್ದು ಆಯಿತು. ನಂತರ ಇವತ್ತು ಬೀಚಿಗೆ ಬಂದಿದ್ದೀವಿ ನೋಡಿ. ಹಾಗೆ ನಾವು ಎಷ್ಟೇ ಸಾರಿ ಫ್ಲೈಟಲ್ಲಿ ಅಡ್ಡಾಡಿದರೂ ಕೂಡ ಆಕಾಶದಲ್ಲಿ ಮತ್ತೆ ಏರೋಪ್ಲೇನ್ ಕಂಡ ತಕ್ಷಣ ನಮಗೆ ಅದೇ ಫೀಲ್ ಆಗುತ್ತೆ. ಇವತ್ತು ನಾವು ಶಾರ್ಜಾದಲ್ಲಿ ಎಂಡು ಅಜ್ಮಾನ್ಗೆ ಬಾರ್ಡ್ರು ಕೂಡ ಇರ್ತಕ್ಕಂಥ ಅಲ್ ಹೀರಾ ಅನ್ನೋ ಬೀಚ್ಗೆ ಬಂದಿದ್ದೀವಿ. ಮಧ್ಯಾಹ್ನದ ಹೊತ್ತು ಇಲ್ಲಿ ವಿಂಟರ್ ಸೀಸನ್ ಕೂಡ ಶುರುವಾಗಿದೆ, ಚಳಿ ಕೂಡ ಇದೆ. ಮಧ್ಯಾಹ್ನ ಹೊತ್ತು ಬಂದರೆ ಮಕ್ಕಳಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಆಟ ಆಡಲಿಕ್ಕೆ. ಮಾರ್ನಿಂಗ್ ಆದರೆ ಮತ್ತು ಫುಲ್ ಈವ್ನಿಂಗ್ ಆಗಿಬಿಟ್ರೆ ಚಳಿ ಅನಿಸುತ್ತೆ ಅಂದ್ಬಿಟ್ಟು ಇಷ್ಟೊತ್ತಲ್ಲಿ ಬಂದಿದ್ದೀವಿ. ಮಕ್ಕಳಿಗಂತರೂ ಸಿಕ್ಕಾಬಟ್ಟೆ ಖುಷಿ ಆಗಿಬಿಡ್ತು. ಹಾಗೆ ಇಲ್ಲಿ ಗಾಳಿ ಕೂಡ ಇದೆ, ನಿಮಗೆ ಸಿಕ್ಕಾಬಟ್ಟೆ ಗಾಳಿ ಸೌಂಡ್ ಕೂಡ ಕೇಳಿಸ್ತಾ ಇದೆ. ಇವಾಗ ನಾವು ಒಂದು ರೌಂಡು ಸುತ್ತ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಇಲ್ಲೇ ಕೇಕ್ ಕಟಿಂಗ್ ಮಾಡೋಣ ಅಂತ ಪ್ಲಾನಿಂಗ್ ಮಾಡಿಕೊಂಡು ಬಂದಿದ್ದೀವಿ. ಈ ಬೀಚ್ ಹತ್ರ ಸ್ವಲ್ಪ ಕಲ್ಲುಗಳ ರಾಶಿ ಇದೆ, ಇಲ್ಲಿ ಕೂರ್ಬೋದು ಅಷ್ಟೇ. ಇದರ ಹತ್ರ ತುಂಬ ಎತ್ತರಕ್ಕೆ ಸೈಡಲ್ಲೆಲ್ಲ ಹೋಗುವಂತೆ ಇಲ್ಲ, ಡೇಂಜರ್ ಅಂತ ಹೇಳಂತಂದು ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಇಲ್ಲೇ ಒಂದು ಕಲ್ಲು ಮೇಲೆ ಕೂತ್ಕೊಂಡ್ಬಿಟ್ಟು ಕೇಕ್ ಕಟಿಂಗ್ನ ಮಾಡ್ತಾಯಿದ್ದೀವಿ. ನಮ್ಮ ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಬಂದು ನಮ್ಮ ಇಬ್ಬರು ಮಕ್ಕಳು, ಅವರೇ ನಮ್ಮದು ವೀಡಿಯೋಸ್ನ ಮಾಡ್ತಾ ಇದ್ದಾರೆ. ಮಕ್ಕಳು ನೋಡಿ ಬೆಳೀತಾ ಬೆಳೀತಾ ಎಷ್ಟು ದೊಡ್ಡವರಾಗ್ಬಿಡ್ತಾರೆ ಅಂತ. ಚಿಕ್ಕವರಿದ್ದಾಗ ಅವ್ರ ಫೋಟೋಸ್ ವೀಡಿಯೋಸ್ನ ನಾವು ತೆಗಿತಾ ಇದ್ವಿ. ಇವಾಗ ನಮ್ಮ ಮಕ್ಕಳು ನಮ್ಮದು ಫೋಟೋಸ್ ವೀಡಿಯೋಸ್ನ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನನ್ನ ಮಗ ವೀಡಿಯೋನ ಮಾಡಿಕೊಟ್ಟಿದ್ದಾನೆ, ತುಂಬ ಖುಷಿಯಾಯಿತು. ಈಗಿನ ಮಕ್ಕಳೇ ಹಾಗೆ ಅಲ್ವಾ, ತುಂಬ ಫಾಸ್ಟಾಗಿರ್ತಾರೆ. ಈ 10 ವರ್ಷದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿ ಹೋಗ್ಬಿಡ್ತು. ನಮ್ಮ ಇಬ್ಬರು ಮಕ್ಕಳ ಹೆಸರು ಬಂದು, ದೊಡ್ಡ ಮಗನ ಹೆಸರು ನಿಶ್ಚಿತ್, ಇನ್ನೊಬ್ಬ ಮಗನ ಹೆಸರು ಬಂದು ನಿರ್ಮಿತ್ ಅಂತ. ನಂತರ ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಯಿತು ನನಗೆ. ಅಲ್ಲಿ ಕಪ್ಪೆ ಚಿಪ್ನ ನೋಡಿಬಿಟ್ಟು ಸಖತ್ ಖುಷಿಯಾಗಿಬಿಡ್ತು. ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬಿಟ್ಟು ಹಾಗೆಯೇ ಮಕ್ಕಳು ಬೀಚಲ್ಲಿ ಆಟ ಆಡ್ತಾಯಿದ್ರು. ಮತ್ತು ನಾವೇನು ಮಾಡೋದು ಅಲ್ವಾ, ನನ್ನ ಹಸ್ಬೆಂಡ್ ಕೂಡ ಕಲರ್ ಕಪ್ಪೆ ಚಿಪ್ ಇರೋದ್ರಿಂದ ಅವರು ಕೂಡ ನನಗೆ ಅದನ್ನು ಆರಿಸಿ ಕೊಡ್ತಾಯಿದ್ರು. ಅದನ್ನೆಲ್ಲ ತೆಗೆದುಕೊಂಡ್ಬಿಟ್ಟು ನಾನು ನಮ್ಮ ನೇಮ್ಸ್ದು ಇನ್ಸಿಲೆಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲ ಈ ಥರ ಏನೋ ಒಂದು ಮಾಡಿಬಿಟ್ಟು ನಾನು ಕೂಡ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಒಂದು ಮೆಮೊರಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಹೇಗಿದೆ ಅಂತ ನೀವು ಹೇಳಿ. ಈ ದಿನ ನನ್ನ ಹಸ್ಬೆಂಡ್ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ತುಂಬ ಖುಷಿ, ಹೆಮ್ಮೆ ಎಲ್ಲ ಅನಿಸುತ್ತೆ. ಎಷ್ಟು ಲಕ್ಕಿ, ಎಷ್ಟು ವುಮೆನ್ ನಾನು ಅಂತಂದು ಅನಿಸುತ್ತೆ. ಮದುವೆ ನಂತರದ ಮುಂದಿನ ನಮ್ಮ ಜೀವನ ತುಂಬ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅನ್ನೋದಾದರೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ನಮ್ಮ ಬಾಳ ಸಂಗಾತಿಯ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ ಅಂತ ನನಗನ್ನಿಸುತ್ತೆ. ನಮಗೆ ಹೆಣ್ಮಕ್ಳಿಗೆ ಒಳ್ಳೆ ಅರ್ಥ ಮಾಡ್ಕೊಳ್ಳೋವಂಥ ಹಸ್ಬೆಂಡ್ ಸಿಕ್ಬಿಟ್ರೆ, ಸಪೋರ್ಟಿವ್ ಆಗಿರ್ತಕ್ಕಂಥ ಹಸ್ಬೆಂಡ್ ಸಿಕ್ಬಿಟ್ರೆ ಸಾಕು. ಮುಂದೆ ಏನೇ ಬಂದರೂ, ಎಂಥದೇ ಸಿಚುವೇಶನ್ ಇದ್ದರೂ ಕೂಡ ನಾವು ಆರಾಮವಾಗಿ ಮೂವ್ ಆಗ್ತಾ ಹೋಗ್ಬೋದು. ನಾ ದೇವರಲ್ಲಿ ಕೇಳ್ಕೊಳೋದು ಇಷ್ಟೇ, ಎಲ್ಲ ಹೆಣ್ಮಕ್ಳಿಗೂ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡೋ ಅಂತಹ ಗಂಡ ಸಿಕ್ಬಿಟ್ರೆ ಸಾಕು ಅಂತ ಹೇಳಂದು. ಎಲ್ಲರೂ ಅವಾಗ ಹೆಣ್ಮಕ್ಳು ಏನೇ ಕಷ್ಟ ಬಂದರೂ ಕೂಡ ಆರಾಮ್ಸೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಈ ಪ್ಲೇಸಿಗೆ ಬಂದಿದ್ದು ನಮಗಂತೂ ಸಖತ್ ಖುಷಿ ಆಯಿತು. ಮಕ್ಕಳು ಕೂಡ ಬೀಚಲ್ಲಿ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ನಮಗೇನೇನು ಬೇಕೋ ಆ ಥರದನ್ನೆಲ್ಲ ಮಾಡ್ಕೊಳ್ತಾ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಟೈಮ್ ಹೇಗೆ ಹೋಯಿತು ಅಂತ ನಮಗೂ ಕೂಡ ಗೊತ್ತಾಗಲೇ ಇಲ್ಲ. ಆಲ್ರೆಡಿ ಸಂಜೆ ಆಗಿಬಿಟ್ಟು, ಸಂಜೆ ಟೈಮಲ್ಲಿ ನೀವು ನೋಡ್ಬೋದು ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇತ್ತು ಅಂತ. ಇದನ್ನು ಕೂಡ ಕ್ಯಾಪ್ಚರನ್ನು ಮಾಡ್ಕೊಂಡ್ವಿ. ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ಒಂದು ಹಾಬಿ ಇದೆ. ಪ್ರತಿಯೊಂದು ಸ್ಪೆಷಲ್ ಮೂಮೆಂಟ್ಸ್ಗಳನ್ನು ನಾವು ಫೋಟೋಸು ವೀಡಿಯೋಸ್ನ ಮಾಡಿಟ್ಕೊಂಡಿರ್ತೀವಿ. ನಮ್ಗೆ ಯಾವಾಗ ಬೇಕಾದ್ರೂ ಕೊನೆವರೆಗೂ ನೋಡ್ತಕ್ಕಂಥದ್ದು ಫೋಟೋಸ್ ವೀಡಿಯೋಸ್ ಮುಖಾಂತರ. ಆವಾಗ ನಮಗೆ ಅದು ಖುಷಿ ಆಗುತ್ತೆ. ಇಲ್ಲಾಂದರೆ ಈ ಕ್ಷಣಗಳನ್ನು ಈಗ ಕಳೆದ್ಬಿಡ್ತೀವಿ, ಅದು ಹಾಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಫೋಟೋಸ್ ವೀಡಿಯೋಸ್ ನೋಡ್ತಾ ಇದ್ವಿ ಅಂದರೆ
ನಮ್ಮ ಆ ದಿನಗಳೆಲ್ಲ ನೆನಪಿಗೆ ಬರುತ್ತೆ ಅಂತ ಯಾವಾಗಲೂ ಫೋಟೋಸ್ ವೀಡಿಯೋಸ್ನ ಮಾಡ್ಕೊಳ್ತಾ ಇರ್ತೀವಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನಿಶ್ಚಿತ್ ನಿರ್ಮಿತ್ ಅಂತ ಚಾನಲ್ಗೆ ಬಂದರೆ ಅಲ್ಲಿ ನನ್ನ ಮಕ್ಕಳ ವೀಡಿಯೋಸ್ಗಳನ್ನು ನೀವು ನೋಡಬಹುದು. ಹಾಗೆ ನಿಶ್ಚಿತ್ ನಿರ್ಮಿತ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದರಲ್ಲಿ ಮಕ್ಕಳದ್ದು ಮಾತ್ರ ನಾನು ಹಾಕ್ತಾ ಇರ್ತೀನಿ. ಅಲ್ಲಿ ಕೂಡ ನೀವು ಮಕ್ಕಳ ಬಗ್ಗೆ ನೋಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಆ ಚಾನಲನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಒಟ್ಟಾರೆಯಾಗಿ ಫ್ರೆಂಡ್ಸ್, ನಮ್ಮ 10 ಇಯರ್ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು. ಸಿಂಪಲ್ಲಾಗಿ ತುಂಬ ಖುಷಿಯಿಂದ ನಾವು ಸೆಲೆಬ್ರೇಷನನ್ನು ಮಾಡಿಕೊಂಡ್ವಿ. ಹಾಗೆ ನೀವು ಕೂಡ ದುಬೈ ಟ್ರಿಪ್ ಬಂದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.